ಮಂಡ್ಯದ ಅಖಾಡ ಟಿಕೆಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ, ರಂಗೇರ್ತಾ ಇದೆ. ಇದರ ನಡುವೆ ಜೆಡಿಎಸ್ ತಾನೇ ಪಡೆದುಕೊಂಡು ತೀರ್ಬೇಕು ಆ ಕ್ಷೇತ್ರವನ್ನ ಈ ಸಲ ಮೈತ್ರಿಲಿ ಅಂತ ಜೆಡಿಎಸ್ ಪರದಾಡ್ತಾ ಇದ್ರೆ, ಮಗದೊಂದು ಕಡೆ ಬಿಜೆಪಿ ಕೂಡ ತಾನು ಉಳಿಸ್ಕೋಬೇಕು ಅನ್ನುವಂತಹ ಇರಾದಿಯಲ್ಲಿದೆ. ಇದರ ನಡುವೆ ನಿನ್ನೆ ಸುಮಲತಾ, ಸಂಸದೆಯಾಗಿರುವಂತಹ ಸುಮಲತಾ ಬೆಂಬಲಿಗರ ಸಭೆ ಮಾಡಿದ್ರು. ಸಭೆಯ ಹೈಲೈಟ್ಸ್ ಏನು, ಏನೆಲ್ಲ ಚರ್ಚೆ ಆಯ್ತು, ಯಾರೆಲ್ಲ ಭಾಗಿಯಾಗಿದ್ರು, ಹಾಗಾದ್ರೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡೋದ್ರ ಬಗ್ಗೆ ಮತ್ತೊಮ್ಮೆ ಏನಾದ್ರು ಇಂಗಿತ ವ್ಯಕ್ತಪಡಿಸಿದ್ರ ಸುಮಕ್ಕ? ನೋಡ್ತಾ ಹೋಗೋಣ. ರಂಗೇರಿದ ಮಂಡ್ಯ ಲೋಕಸಭಾ ಅಖಾಡ. ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಸುಮಲತಾಗೆ ಎಚ್ಡಿಕೆ ಟಕ್ಕರ್. ಟಿಕೆಟ್ ಸಿಗದಿದ್ರೆ ಸುಮಮ್ಮ ಬಂಡಾಯ ಫಿಕ್ಸ್. ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೆ ಮಂಡ್ಯ ರಣಕಣ ರಂಗೇರಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಲೋಕಸಭೆ ಟಿಕೆಟ್ಗೆ ಎರಡೂ ಪಕ್ಷದಲ್ಲೂ ಲಾಬಿ ಅಂತೂ ಹೆಚ್ಚಾಗಿದೆ. ಅದರಲ್ಲೂ ಪ್ರತಿಷ್ಠಿತ ಮಂಡ್ಯ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ತಂತ್ರಗಾರಿಕೆ ಮಾಡ್ತಾ ಇದ್ದು, ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರು ಹಾಗೂ ಮುಖಂಡರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ನಾನು ಪಕ್ಷೇತರವಾಗಿ ನಿಲ್ಲುವ ಆಲೋಚನೆ ಮಾಡಿಲ್ಲ, ಮಂಡ್ಯ ಬಿಟ್ಟು ಹೋಗಬೇಡಿ, ಬಿಜೆಪಿಯಿಂದ ನಿಂತ್ಕೊಳ್ಳಿ ಅಂತ ಬೆಂಬಲಿಗರು ಆಪ್ತರು ಹೇಳಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಮಂಡ್ಯ ಟಿಕೆಟ್ಗಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ, ನೀವು ಬಿಜೆಪಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನೀವು ಬಿಜೆಪಿಯಿಂದ ನೀವು ನಿಂತ್ಕೊಳ್ಳಿ, ನಾವು ಬಿಜೆಪಿ ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, ಬಿಜೆಪಿ ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಟಿಕೆಟ್ ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ, ನನಗೂ ಆಗಲ್ಲ. ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು, ಒಂದು ಬ್ಲೆಸ್ಸಿಂಗ್ಸ್ ಥರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಅವತ್ತಿನ ದಿನ. ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದೆ. ಮತ್ತೊಂದು ಕಡೆ ಶತಾಯಗತಾಯವಾಗಿ ಮಂಡ್ಯ ಜೆಡಿಎಸ್ ಪಾಲಾಗಬೇಕು ಅಂತ ಮಾಜಿ ಸಿಎಂ ಎಚ್ಡಿಕೆ ಪ್ರತಿತಂತ್ರವನ್ನ ಹೂಡಿ ತಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಮಂಡ್ಯ ಜೆಡಿಎಸ್ ನಾಯಕರ ಸಭೆಯನ್ನು ನಡೆಸಿದ್ದಾರೆ. ಮಂಡ್ಯ ಟಿಕೆಟ್ ಬಗ್ಗೆ ಯಾರಿಗೂ ಟೆನ್ಷನ್ ಬೇಡ, ಚುನಾವಣೆಗೆ ಸಿದ್ಧರಾಗಿ ಅಂತ ಮಂಡ್ಯದ ಜೆಡಿಎಸ್ ನಾಯಕರು ಮುಖಂಡರಿಗೆ ಸಂದೇಶ ನೀಡಿರುವ ದಳಪತಿ ಮಂಡ್ಯ ಟಿಕೆಟ್ ನಮಗೆ ಫಿಕ್ಸ್ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜೊತೆಗೆ ಸಂಸದೆ ಸುಮಲತಾ ಅವರ ಸಭೆ ವಿಚಾರ ನನಗೆ ಬೇಡ, ಬೇರೆಯವ್ರ ಸುದ್ದಿ ಕಟ್ಕೊಂಡು ನನಗೇನು ಅಂತ ಟಾಂಗ್ ಕೊಟ್ಟಿದ್ದಾರೆ. ಅದು ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ, ನಮ್ಮ ಪಕ್ಷ ಸಂಘಟನೆ ಮಾಡಬೇಕು. ಸಂಘಟನೆಗೆ ಏನು ಮಾಡಬೇಕು ಚರ್ಚೆ ಮಾಡ್ತೀವಿ. ಪ್ರತಿ ತಾಲೂಕು ಕರಿತೀವಿ, ಪ್ರತಿ ಜಿಲ್ಲೆ ಕರಿತೀವಿ. ಇವತ್ತಿಗೆ ಮಂಡ್ಯದವ್ರದ್ದು ಕರೆದಿದ್ದೀವಿ, ಮೀಟಿಂಗ್ ಕರೆದಿದ್ದೀವಿ, ಚರ್ಚೆ ಮಾಡ್ತೀವಿ ಅಷ್ಟೇ. ಬೇರೆ ಏನದಕ್ಕೇನು ವಿಶೇಷ ಏನಿಲ್ಲ. ನನಗೆ ಅವ್ರ ಸುದ್ದಿ ಯಾರ ಸುದ್ದಿನೂ ಬೇಕಿಲ್ಲಪ್ಪ. ನನ್ನ ಪಕ್ಷ ಸಂಘಟನೆ ಮಾಡಬೇಕು, ನನ್ನ ಸಂಘಟನೆಗೆ ಕರ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಸಭೆಗೂ ಮುನ್ನ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತಾಡಿ, ಮಂಡ್ಯ ಜಿಲ್ಲೆಯಲ್ಲಿ 5.5 ಲಕ್ಷ ಮತಗಳು ಜೆಡಿಎಸ್ ಪರ ಇದೆ, ಹಾಗಾಗಿ ಮಂಡ್ಯ ಟಿಕೆಟ್ ಅನ್ನ ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಬೇಕು ಅನ್ನೋದು ಸ್ಥಳೀಯ ಮುಖಂಡರ ಒತ್ತಾಯ ಇದೆ ಅಂತ ಹೇಳಿದ್ದಾರೆ. ಶಾಸಕ ಜಿಟಿ ದೇವೇಗೌಡರು ಮಾತಾಡಿ, ಮಂಡ್ಯ ಲೋಕಸಭಾ ಟಿಕೆಟ್ ಜೆಡಿಎಸ್ಗೆ ಕನ್ಫರ್ಮ್ ಅಂದಿದ್ದಾರೆ. ಸಹಜವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಹತ್ತತ್ರ 5.5 ಲಕ್ಷ 6 ಲಕ್ಷ ಮತಗಳನ್ನ ಇವತ್ತು ಜನ ನಮ್ಮ ಪರವಾಗಿ ಚಲಾವಣೆ ಮಾಡಿರ್ತಕ್ಕಂಥದ್ದು. ಸಹಜವಾಗಿ ಪಕ್ಷದ ಕಾರ್ಯಕರ್ತರಲ್ಲಿ, ನಮ್ಮ ಪಕ್ಷದ ಕೇಡ್ರಲ್ಲಿ ಮಂಡ್ಯ ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಒಂದು ಭಾವನೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲ ಮುಖಂಡರುಗಳನ್ನ ಕರೆದಿದ್ದಾರೆ, ಆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿದ್ದಾರೆ, ಚರ್ಚೆ ಮಾಡ್ತೀವಿ. ಸುಮಲತಾ ಅವರು ಬಿಜೆಪಿ ಅಧಿಕೃತವಾಗಿ ಯಾವತ್ತೂ ಸೇರಿಲ್ಲ, ಪ್ರಯತ್ನ ಮಾಡ್ತಿದ್ದಾರೆ. ಅವರು ಫೈಟ್ ಮಾಡಿದ್ರೆ ಬೆಂಗಳೂರಿನ ಆರಿಸ್ಕೊ ಕೊಡ್ಬೋದು ಅಂತ ಅವ್ರ ಒಂದು ಪ್ರಯತ್ನ ಇರ್ಬೋದು. ಯಾರು ಮಾಡಬೇಕು ಅಂತ ಇನ್ನೂ ನಿರ್ಧಾರ ಆಗಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಒಟ್ಟಾರೆ ಮಂಡ್ಯ ಚುನಾವಣಾ ಕಣ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದ್ದು, ಟಿಕೆಟ್ ನಿರೀಕ್ಷೆ ಮಾಡಿದ್ದ ಮಂಡ್ಯ ಗೌಡ್ತಿ ಸುಮಲತಾಗೆ ಜೆಡಿಎಸ್ ಟಕ್ಕರ್ ಕೊಟ್ಟಿದೆ. ಬಹುತೇಕ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಕನ್ಫರ್ಮ್ ಎನ್ನಲಾಗ್ತಾ ಇದ್ದು, ವರಿಷ್ಠರ ನಿರ್ಧಾರ ಕಾದ್ ನೋಡಬೇಕಾಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ಮಂಡ್ಯದ ಲೋಕಸಭಾ ಟಿಕೆಟ್ಗಾಗಿ ಜೆಡಿಎಸ್ ವರ್ಸಸ್ ಸುಮಲತಾ ಅವರ ನಡುವಿನ ಒಂದು ಜಿದ್ದು ತಾರಕಕ್ಕೇರ್ತಾ ಇದೆ. ನೆನ್ನೆ ಸುಮಲತಾ ಅವರು ಬೆಂಬಲಿಗರ ಸಭೆ ನಡೆಸಿದ್ರು. ಅಟ್ ದ ಸೇಮ್ ಟೈಮ್ ಬಿಡದಿಯ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸಭೆಯನ್ನ ನಡೆಸಿದ್ದಾರೆ. ಬಿಡದಿಯ ತೋಟದ ಮನೆಯಲ್ಲಿ ನಿನ್ನೆ ಮಂಡ್ಯ ನಾಯಕರ ಜೊತೆಗೆ ಒಂದು ಸಭೆ ಮಾಡೋದ್ರ ಮುಖಾಂತರ ಸಂದೇಶವನ್ನ ಕೂಡ ಪಾಸ್ ಮಾಡಿದ್ದಾರೆ ಕುಮಾರಸ್ವಾಮಿ. ಹಾಗಾದ್ರೆ ಜೆಡಿಎಸ್ಗೆ ಮಂಡ್ಯದ ಟಿಕೆಟ್ ಫಿಕ್ಸ್ ಆಗೋದು ಗ್ಯಾರಂಟಿನಾ? ಮಂಡ್ಯ ಜೆಡಿಎಸ್ ನಾಯಕರಿಗೆ ಕುಮಾರಸ್ವಾಮಿ ಏನ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಲೋಕಸಮರಕ್ಕೆ ದಳಪತಿಗಳ ಸಂದೇಶ ಹೇಗಿತ್ತು ಅನ್ನೋದಾದ್ರೆ, ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಗುತ್ತೆ, ಯಾರಿಗೂ ಗೊಂದಲ ಬೇಡ ಅನ್ನುವ ಕಾನ್ಫಿಡೆನ್ಸ್ ಮಾತುಗಳನ್ನು ಆಡಿದಾರಂತೆ ಕುಮಾರಸ್ವಾಮಿ ಅವರು. ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದ್ರು, ಬಿಜೆಪಿ ಹೈಕಮಾಂಡ್ ಲೀಡರ್ಸ್ ಜೊತೆ ಮಾತಾಡ್ಕೊ ಬಂದಿದ್ದಾರೆ. ಬಹುಶಃ ಅಲ್ಲೇನಾದ್ರೂ ನಿರ್ಧಾರ ಆಯ್ತಾ ಗೊತ್ತಿಲ್ಲ. ಸೊ ಹಾಗಾಗಿ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಸಿಗುತ್ತೆ, ಯಾರಿಗೂ ಇದ್ರ ಬಗ್ಗೆ ಗೊಂದಲ ಬೇಡ, ಬಿಜೆಪಿ ಹೈಕಮಾಂಡ್ ಮಂಡ್ಯ ಟಿಕೆಟ್ ಜೆಡಿಎಸ್ಗೆ ಬಿಟ್ಕೊಡುವಂತಹ ವಿಶ್ವಾಸ ಇದೆ ಅನ್ನೋ ಕಾನ್ಫಿಡೆನ್ಸ್ ಮಾತುಗಳನ್ನ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ
ಮಾತನಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಮಂಡ್ಯ ಟಿಕೆಟ್ನ JDSಗೆ ಬಿಟ್ಕೊಡುತ್ತೆ, ಯಾರಿಗೂ ಗೊಂದಲ ಬೇಡ ಇದ್ರ ಬಗ್ಗೆ. ಪಕ್ಷದ ನಾಯಕರು ಮುಖಂಡರು ಕನ್ಫ್ಯೂಷನ್ಗೊಳಗಾಗಿ ಏನೇನೋ ಹೇಳಿಕೆನ ಕೊಡೋದು ಕೂಡ ಬೇಡ ಅಂತ ಹೇಳೋದ್ರ ಮುಖಾಂತರ ಯಾರು ಏನೇ ಹೇಳಲಿ ವಿರೋಧ ಮಾಡಲಿ, ಬಟ್ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಮಂಡ್ಯದ ಟಿಕೆಟ್ ನಮ್ಮ ಪಕ್ಷಕ್ಕೆ ಸಿಗತ್ತೆ ಅನ್ನುವಂತಹ ಮಾತುಗಳನ್ನು ಕುಮಾರಸ್ವಾಮಿ ಅವರು ನಿನ್ನೆ ಆಡಿದ್ದಾರೆ ಅಂತ ಮಾಹಿತಿ. ಯಾರೇ ಗೊಂದಲ ಸೃಷ್ಟಿಸಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, ನೀವು ಎಲೆಕ್ಷನ್ಗೆ ಸಿದ್ಧತೆಯನ್ನು ಶುರು ಮಾಡಿ, ಸಂಘಟನೆ ಮಾಡಿ, ಉಳಿದಿದ್ದು ನನಗೆ ಬಿಡಿ, ಟಿಕೆಟ್ ನಾನು ಕೊಡಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದಾರಂತೆ. ಅದು ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ, ನಮ್ಮ ಪಕ್ಷ ಸಂಘಟನೆ ಮಾಡಬೇಕು. ಸಂಘಟನೆಗೆ ಏನು ಮಾಡಬೇಕು ಚರ್ಚೆ ಮಾಡ್ತೀವಿ. ಪ್ರತಿ ತಾಲೂಕು ಕರಿತೀವಿ, ಪ್ರತಿ ಜಿಲ್ಲೆ ಕರಿತೀವಿ. ಇವತ್ತಿಗೆ ಮಂಡ್ಯದವ್ರದ್ದು ಕರೆದಿದ್ದೀವಿ, ಮೀಟಿಂಗ್ ಕರೆದಿದ್ದೀವಿ, ಚರ್ಚೆ ಮಾಡ್ತೀವಿ ಅಷ್ಟೇ. ಬೇರೆ ಏನದಕ್ಕೇನು ವಿಶೇಷ ಏನಿಲ್ಲ. ನನಗೆ ಅವ್ರ ಸುದ್ದಿ ಯಾರ ಸುದ್ದಿನೂ ಬೇಕಿಲ್ಲಪ್ಪ. ನನ್ನ ಪಕ್ಷ ಸಂಘಟನೆ ಮಾಡಬೇಕು, ನನ್ನ ಸಂಘಟನೆಗೆ ಕರ್ಕೊಂಡಿದ್ದೀನಿ ಅಷ್ಟೇ.